ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ವಿ. ಬೆಳಿಗ್ಗೆನೇ ಎದ್ದು ಸೀದಾ ಆಫೀಸ್ ಹತ್ರ ಬಂದುಬಿಟ್ವಿ. ಆಫೀಸ್ ಹತ್ರ ಬಂದು ಯೋಚನೆ ಮಾಡ್ತಾ ಕೂತಿದ್ವಿ, ಇನ್ನೂ ಎಷ್ಟೊತ್ತಿಗೆ ಹೊರಡೋದು ಅಂತ ಹೇಳಿ. ಯಾಕಂದರೆ ಹೊಸ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆಫೀಸರ್ ಸ್ವಲ್ಪ ಜನ ಇದ್ದರು. ಮಧ್ಯಾಹ್ನ ಆಯಿತು ನಾವು ಹೊರಡೋ ಅಷ್ಟೊತ್ತಿಗೆ, ಒಂದು 3-3:30 ಆಗೋಗಿತ್ತು. ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಜನ ಇದ್ದರು, ಆಮೇಲೆ ಸ್ವಲ್ಪ ಜನ ಕಡಿಮೆ ಆದಮೇಲೆ ಒಂದಷ್ಟು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ. ತಲೆ ಕೂದಲು ನಂದು ಸ್ವಲ್ಪ ತಲೆ ಕೂದಲು ಉದುರ್ತಿತ್ತು. ನನ್ನ ಮಗ ಹಾಗೆ ತೋರಿಸ್ತಾ ಇದ್ದ, ಇಲ್ಲೂ ಒಂಚೂರು ಉದುರ್ತಾ ಇದೆ ನೋಡಿ ನಮ್ಮ ತಲೆ ಕೂದಲು ಅಂತ. ನೀವು ಎಂಥ ಕೇರ್ ಮಾಡಿದ್ರೂ ಆಯಾ ವಯಸ್ಸಿಗೆ ಏನಾಗಬೇಕು ಅದಂತೂ ಆಗ್ತಾನೆ ಇರುತ್ತೆ. ಅದನ್ನು ಬದಲಾಯಿಸೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಅದನ್ನು ಸ್ಟಾಪ್ ಮಾಡೋದಕ್ಕೆ ಅಂತ ಯಾರ ಕೈಲೂ ಆಗೋದೇ ಇಲ್ಲ. ಯಾಕೆ ಅಂದರೆ ವಯಸ್ಸು ಮುಂದೆ ಹೋದಂಗೆ ಅದಕ್ಕೇನೇನು ಎಫೆಕ್ಟ್ ಇರುತ್ತೋ ಅದು ಮುಂದೆ ಹೋಗ್ತಾನೇ ಇರುತ್ತೆ. ಬಟ್ ರೆಮಿಡಿ ಮಾಡೋದ್ರಿಂದ ಅದನ್ನು ಕಡಿಮೆ ಮಾಡ್ಬೋದು. ಅಂದರೆ ನಾವು ನಮ್ಮ ಹೇರ್ ಕೇರ್ ಮಾಡ್ಕೊಂಡು, ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಕಡಿಮೆ ಮಾಡ್ಬೋದು. ಒಂದು 30 ವರ್ಷ ಆಗುವಂಥದ್ದು, 30 ವರ್ಷಕ್ಕೆ ತೋರೋವಂಥ ಎಫೆಕ್ಟ್ಗಳು ಒಂದು 40 ವರ್ಷ ಆದಮೇಲೆ ಆಗುವಂಥದ್ದು ಆಗುತ್ತೆ. ಆ ಥರ ಕಡಿಮೆ ಮಾಡ್ಕೋಬೋದು. ಬಿಟ್ಟರೆ ಅದನ್ನು ಸ್ಟಾಪ್ ಅಂತೂ ನನ್ನ ಕೈಲಾಗಲಿ ಅಥವಾ ಬೇರೆಯವ್ರ ಕೈಲಾಗಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಇದನ್ನು ಹಚ್ಚಿ ತಲೆ ಕೂದಲು ಉದುರೋದು ನಿಂತೇ ಹೋಗ್ಬಿಡುತ್ತೆ, ಅಥವಾ ಗ್ರೇ ಹೇರ್ಸ್ ಏನೇನು ಇರ್ತವೋ ಅವೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಪರ್ಮನೆಂಟ್ ಬ್ಲ್ಯಾಕ್ ಆಗಿಬಿಡುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ಟೋಟಲಿ ಸುಳ್ಳು. ಪರ್ಮನೆಂಟಾಗಿ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಹೋಗ್ತಾ ಹೋಗ್ತಾ ದಿನಗಳು ಕಳೀತಾ ಏನೇನಾಗಬೇಕು ಅದೆಲ್ಲ ಹಾಗೇ ಆಗುತ್ತೆ. ಅದನ್ನು ನಿಲ್ಲಿಸೋದಕ್ಕಂತೂ ಯಾರ ಕೈಲೂ ಸಾಧ್ಯ ಇಲ್ಲ. ಬಟ್ ನೀವು ನಿಮ್ಮ ಕೇರ್ನ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಕಡಿಮೆ ಮಾಡ್ಕೋಬೋದು. ಅದಂತೂ 100% ಆಗುತ್ತೆ. ಸೊ ನಾವು ಆದಷ್ಟು ನಮ್ಮ ಬಗ್ಗೆ, ನಮ್ಮ ಹೇರ್ ಕೇರ್ ಬಗ್ಗೆ, ನಮ್ಮ ಸ್ಕಿನ್ ಕೇರ್ ಬಗ್ಗೆ ಹೆಚ್ಚಿಗೆ ಒಲವು ತೋರಿಸಿದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ. ಸೊ ಅಡ್ಮಿನ್ ಬ್ಲಾಕಿಗೆ ಬಂದ್ವಿ, ಕಾಲೇಜ್ ಹತ್ರ ಬಂದು ಅಡ್ಮಿಷನ್ನು ಆಯಿತು. ಅಪ್ಪ ಅಡ್ಮಿಷನ್ ಆಗೋ ಅಷ್ಟೊತ್ತಿಗೆ ಜೀವ ನಿಂತೋಗಿ ಒಂಥರ ಭಯನೇ ಆಗೋಕ್ಕೆ ಶುರುವಾಯಿತು. ಯಾಕೆಂದರೆ ಫೀಸ್ ಕೇಳ್ಬಿಟ್ಟು ತಲೆ ಎಲ್ಲ ತಿರ್ಗೋಗ್ಬಿಟ್ಟು ಆ ರೇಂಜಿಗಿತ್ತು ಫೀಸು. ಎವ್ರಿ ರುಪೀನು ವಾಪಸ್ ತಂದು ಕೊಡ್ತೀನಿ ನೀವು. ಅಡ್ಮಿಷನ್ ಮಾಡಿಸೋ ಹೊತ್ತಿಗೆ ಸಾಕಾಗೋಯ್ತು. ಅಡ್ಮಿಷನ್ ಫೀಸ್ ಕೇಳಿದ್ರೆ ತಲೆ ತಿರ್ಗೋಗ್ಬಿಡುತ್ತೆ. ನಮಗೆ ಹೆಚ್ಚು ಕಡಿಮೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ 50,000 ರೂಪಾಯಿ ನಮ್ಮ ತಲೆ ಮೇಲೆ ಬಂತು. ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಎಜುಕೇಷನ್ ಆಗಿರೋದ್ರಿಂದ ನಾವು ಅದನ್ನು ಚಾನ್ಸ್ ತಗೊಳಕ್ಕಾಗಲ್ಲ. ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಆದ್ರೂ ಹೆವಿ ಫೀಸು ಕಟ್ಟಿ ಈ ಫೀಸ್ನ ಕಟ್ಟೋ ಅಷ್ಟೊತ್ತಿಗೆ ಇವ್ರಿಗೆ ಕಟ್ಟಿರೋ ಫೀಸಲ್ಲ ನಾನು ಮನೆಯೇ ಕಟ್ಬಿಡ್ತಿದ್ನಪ್ಪ. ಎಕ್ಸ್ಟ್ರಾ ಇವಾಗ ಕೈಯಿಂದ ಮತ್ತೆ 40,000 ರೂಪಾಯಿ ನಾವು ಕೈಯಿಂದ ಮತ್ತೆ ಕಟ್ಟಂಗಾಯ್ತು. ಅಲ್ಲಿಗೂ ಇಲ್ಲಿಗೂ ಹೋಲಿಸ್ಕೊಂಡು ಅಲ್ಲಿ ಬುಕ್ಸಿಗೆ ಇಷ್ಟ ಇಷ್ಟು ಕಾಸ್ಟ್ಲಿ. ಬುಕ್ಸಿಗೆ 10,000. ಬುಕ್ಸಿಗೆ ಏನು ಕೊಡ್ತಾರೆ ಅಷ್ಟು ಬುಕ್ಸ್ ಅಂದರೆ? ನಾನೇ ನನಗೆ 5 to 5 ನೀನು ವಾಪಸ್ ಮಾಡಬೇಕು. 5 to 5 ರಿಟರ್ನ್ಸ್ ಬರಬೇಕು ಅಂತಂದರೆ ನೀನು ಅಷ್ಟು ಚೆನ್ನಾಗಿ ಓದಬೇಕು. ನೀನು ಓದಿಲ್ಲ ಅಂತ. ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಚಿನ್ನದ ಅಂಗಡಿ ಹತ್ರ ಬಂದ್ವಿ. ಇದು ನಾನು ರೆಗ್ಯುಲರ್ ಆಗಿ ಚಿನ್ನ ಪರ್ಚೇಸ್ ಮಾಡುವಂಥ ಅಂಗಡಿ. ನಾನು ಮೊದಲೆಲ್ಲ SRSL ಪರ್ಚೇಸ್ ಮಾಡುವೆ, ಬಟ್ ಇವಾಗ ಆಮೇಲೆ ಅದಾದಮೇಲೆ ಮಲಬಾರಲ್ಲಿ ಪರ್ಚೇಸ್ ಮಾಡುವೆ. ಬಟ್ ಇವಾಗ ರೀಸೆಂಟಾಗಿ, ಅಂದರೆ ರೀಸೆಂಟ್ ಏನಿಲ್ಲ, ನಮ್ಮ ಮದುವೆ ಆದಾಗಿಂದನೂ ನಾನು ಜಾಸ್ತಿ ಇವ್ರ ಹತ್ರ ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿರತ್ತೆ. ಚಿನ್ನನೂ ಓಕೆ. ಆ್ಯಂಡ್ ಒಂಥರ ಹೆಂಗೆ ಅಂದರೆ ಸ್ವಲ್ಪ ತಗ್ತಾರೆ ಈ GST ಅದು ಇದು ಅಂತ. ಬೇರೆ ಅಂಗಡಿಗಳಲ್ಲೆಲ್ಲ ಅಯ್ಯೋ ಅಷ್ಟೇ ಇಷ್ಟೇ ಅಂತಾರೆ. ಮೊದಲೆಲ್ಲ SRSಲ್ಲೂ ಕಡಿಮೆ ಮಾಡೋರು. ಸೊ ಇವ್ರೂ ಸ್ವಲ್ಪ ಕಡಿಮೆ ಮಾಡ್ತಾರೆ. ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿದ್ದವನ್ನೆಲ್ಲ ಸರಗಳು ಯಾವ್ಯಾವ ಇದ್ವು ಅವನ್ನೆಲ್ಲನೂ ಹಾಕೊಂಡು ಒಂದು ರೌಂಡ್ ನೋಡಿ ಒಂದೊಂದು ಫೋಟೋ ಹೊಡ್ಕೊಂಬಿಟ್ಟೆ. ನಾವು ಹೆಣ್ಮಕ್ಳು ಗೊತ್ತಲ್ಲ, ನೋಡಿದ್ನೆಲ್ಲನೂ ಬೇಕು ಅನ್ನೋ ಥರ ಆಸೆ ಇರುತ್ತೆ. ಇವಾಗಿನ ಚಿನ್ನದ ರೇಟಲ್ಲಿ ಇವ್ನು ಮಾಡಿಸ್ಕೊಳ್ಳೋ ಹೊತ್ತಿಗೆ ಕಡಿಮೆ ಭಯ ಆಗಲ್ಲ, ಬರೀ ಅದನ್ನ ನೋಡೋಕ್ಕೆ ಭಯ ಆಗುತ್ತೆ, ಅಷ್ಟು ಕಾಸ್ಟ್ಲಿ ಇದೆ. ಈ ಸರಿ ನಾನು ಅಂದರೆ ಈ ಚಿನ್ನ ಒಂಥರ ಅಸೆಟ್ ಇದ್ದಂಗೆ ನೋಡಿ. ಇವಾಗ ನಾವು ಎಷ್ಟು ಒಂದು 2 ಲಕ್ಷ ದುಡ್ಡಿಗೆ ನಾವೇನೋ ಬೇರೆ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಏನೋ ಮನೆ ಕಟ್ಟೋಕ್ಕಾಗಲ್ಲ, ಸೈಟ್ ತಗೊಳಕ್ಕಾಗಲ್ಲ. ಬಟ್ ಇರೋ ಒಂದು 50,000 1 ಲಕ್ಷ ದುಡ್ಡನ್ನೇ ಕೂಡ ಹಾಕಿ ಏನಾದರೂ ಒಂದು ಚಿನ್ನ ಪರ್ಚೇಸ್ ಮಾಡಿದ್ರೆ ಚಿನ್ನದ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆಯಲ್ವ ಇವಾಗ. ಅದು ಒಂದಕ್ಕೆ ಒಂದು 0.5% ಆದ್ರೂ ಒಂದು ಸ್ವಲ್ಪ ದುಡ್ಡು ಸೇರಿಸಿ ಬರುತ್ತೆ ಅನ್ನೋ ಐಡಿಯಾದಲ್ಲಿ ನಾನು ಚಿನ್ನ ಪರ್ಚೇಸ್ನ ಮಾಡಿಡ್ತಾ ಇರ್ತೀನಿ ಯಾವಾಗಲೂ. ಬೆಳಕಲ್ಲಿ ಲೈಟ್ ಬೆಳಕಲ್ಲೇ ಬೇರೆ ಥರ ಕಾಣುತ್ತೆ, ನೆರಳಲ್ಲೇ ಬೇರೆ ಥರ ಕಾಣುತ್ತೆ. ಪಿಣಿ ಅದಲ್ಲ ನೆರಳಲ್ಲಿ ಎಲ್ಲ ಆಗುತ್ತಾ? ನಿತ್ಕೊಂಡು ನೋಡು.
ಸೈಜ್ ಕರೆಕ್ಟ್ ಆಯ್ತು ನೋಡೋದು. ಅಲ್ಲಿ ನೋಡು ಕನ್ನಡಿ ಇರಲ್ಲ, ಅದೇ ಇರಲ್ಲ. ನಾನು ಅವತ್ತು ಕೇಳೇ ತಗೊಂಡಿದ್ದು. ಹ್ಞೂ ಆಗುತ್ತೆ, ಅದೇನು ಆಗಲ್ಲ, ಕಟ್ಟಾಗಲ್ಲ ಅಂತಲೇ ಶರತ್ತೇ ಹೇಳಿದ್ದು. ಇಲ್ಲ ಎಳ್ದಿಲ್ಲ, ಏನಿಲ್ಲ, ಮಲಗಿದ್ದೆ. ಅವಾಗ ಮಲಗಿದ್ನ ಸೋಫಾಗೆ ಹಿಂಗೆ ಸಿಗಾಕತ್ಬಿಟ್ಟೈತೆ. ನಾನು ಇದೇ ಸಿಗಾಕತ್ತೈತಲ್ಲ ನೋಡ್ತೀನಿ, ಅದು ಹಂಗಾಯ್ತು. ಏನು ಮಾಡೋದು ಮತ್ತೀಗ? ಮನೆಗೆ ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇದೇ 2 ಬಳೆಗಳು ಚೆನ್ನಾಗಿದೆ ಅಲ್ವಾ? ನಮ್ಮ ಮಕ್ಕಳಿಗೂ ತುಂಬ ಖುಷಿ ಆಯಿತು. ಹಾಗೇ ಒಂದಷ್ಟು ಫೋಟೋ ಗಿಟೋ ಎಲ್ಲ ಹೊಡ್ಕೊಂಡ್ವಿ. ಸಖತ್ ಖುಷಿ ಆಯಿತು. ಮನೆಗೇನಾದ್ರೂ ಹೊಸದಾಗಿ ಒಂದು ಚಿನ್ನ ತರೋದು ಅದೊಂಥರ ಅಸೆಟ್ ಇದ್ದಂಗೆ, ಅದೊಂಥರ ಖುಷಿ ಆಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.